ನೀವೇನು ಎಜುಕೇಷನಲ್ಲಿ ಓದ್ತಾ ಹೋಗ್ತಿರೋ ಅದು ನಿನಗೆ ಕೆಲಸ ಕೊಡ್ಬೋದು, ದುಡ್ಡು ಕೊಡ್ಬೋದು. ಆದರೆ ನಿನ್ನ ವ್ಯಕ್ತಿತ್ವ ಬೆಳವಣಿಗೆ ಮಾಡ್ಕೋಬೇಕು ಅಂತಂದಾಗ ನಮ್ಗಳಿಗೆ ಆಧ್ಯಾತ್ಮ ಮಾರ್ಗ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ನಾನು ಹೇಗೆ ಕರ್ಮವನ್ನು ನಿಭಾಯಿಸ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ಬಹಳ ಮುಖ್ಯ. ಇದನ್ನ ಶಾಲೆಯಲ್ಲೂ ಹೇಳ್ಕೊಡಲ್ಲ, ಅನೇಕ ಅಪ್ಪ ಅಮ್ಮಂದರು ಹೇಳ್ಕೊಡಲ್ಲ. ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ವೆನ್ ವಿ ಆರ್ ಅಟ್ 25 to 40 years ನಿಂತ್ಕೊಂಡಿರ್ತೀವಲ್ಲ, ಪ್ರೈಮ್ ಟೈಮಲ್ಲಿ ಜೀವನದಲ್ಲಿ ದೇವರು ಎಲ್ಲವನ್ನೂ ನಿನಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಏನ ಕಷ್ಟ, ಟೆಸ್ಟಿಂಗು, ಟೈಮ್ ಲಿಮಿಟ್ ಎಲ್ಲ ಕೊಡ್ತಾ ಹೋಗ್ತಾನೆ. ಕರ್ಮಣ್ಯಾಕರ್ಮ ಯಹ ಪಶ್ಯೇದ್ ಅಕರ್ಮಾಣಿ ಚ ಕರ್ಮಯಃ. ನಾವು ಮಾಡೋವಂಥ ಪ್ರತಿಯೊಂದು ಕರ್ಮದಲ್ಲೂ ಅಕರ್ಮವನ್ನು ಕಾಣಬೇಕು, ಅಕರ್ಮದಲ್ಲಿ ಕರ್ಮವನ್ನು ಕಾಣಬೇಕು. ಏನಿದು? ನಾವೆಲ್ಲರೂ ಕೆಲಸ ಮಾಡ್ತಾನೇ ಇದ್ದೀವಿ, ಆದರೆ ಹೇಗೆ ಕರ್ಮದಲ್ಲಿ ಅಕರ್ಮವನ್ನು ಕಾಣೋದು? ಅನೇಕ ಸಲ ನೀವು ಗಮನಿಸಿ, ನಮ್ಮ ಜೀವನದಲ್ಲಿ ನಮ್ಮದಾಗಿರೋದಿಲ್ಲ ಕೆಲಸ. ನಮ್ಮ ಸುತ್ತಮುತ್ತಲಿನ ಸಂಬಂಧಿಕರಾಗಿರಬಹುದು, ನಮ್ಮ ಮನೆಯವರಾಗಿರಬಹುದು, ನಾವು ಪ್ರೀತಿಸೋವಂಥ ವ್ಯಕ್ತಿಗಳಾಗಿರ್ಬೋದು, ಅಥವಾ ಸ್ನೇಹಿತರಾಗಿರಬಹುದು, ಅವರ ಕರ್ಮ ಮತ್ತು ಕೆಲಸಗಳನ್ನು, ಇಲ್ಲಿ ಕರ್ಮ ಅಂತಂದರೆ ಕೆಲಸ ಅಂತ ಟ್ರೀಟ್ ಮಾಡೋದು ಅಂದರೆ ತತ್ವದಲ್ಲಿ. ಸೊ ಹಾಗಾಗಿ ಅನೇಕ ಕೆಲಸಗಳು ನಮ್ದಲ್ದಿದ್ರು, ನಮ್ಮ ಜವಾಬ್ದಾರಿ ಅಲ್ದಿದ್ರು ನಮ್ಮ ತಲೆ ಮೇಲೆ ಬಂದು ಬೀಳತ್ತೆ. ಅನೇಕ ಸಲ ನಾವು ಬೇರೆಯವ್ರಿಗಾಗಿ ಜವಾಬ್ದಾರಿಗಳನ್ನು ತಗೊಳ್ಳೋ ಅಂಥ ಪ್ರಮೇಯ ಮತ್ತು ಸಿಚುವೇಶನ್ ಕ್ರಿಯೇಟ್ ಆಗತ್ತೆ ಲೈಫಲ್ಲಿ. ಆಗ ನಾವು ಅಯ್ಯೋ ನಂದೆಲ್ಲ ಕೆಲಸ ನಾ ಮಾಡಲ್ಲ ಅಂತ ಓಡ್ ಹೋಗಬಾರ್ದು. ಅದೇ ಕರ್ಮದಲ್ಲಿ ಅಕರ್ಮವನ್ನು ಕಾಣಬೇಕು. ನಾನು ಬೇರೆಯವ್ರಿಗಾಗಿ ಕೆಲಸ ಮಾಡಿಕೊಟ್ರು ಅದು ನಂದು ಅಲ್ಲದೆ ಇದ್ರೂ ಅದು ಪರಮಾತ್ಮನ ಕೆಲಸ ಅಂತ ನಾವು ಮಾಡ್ತಾ ಹೋಗಬೇಕು. ಹಾಗೆ ನನ್ನ ಜೀವನದಲ್ಲಿ ಬಂದಿರುವಂತಹ ಅಕರ್ಮದಲ್ಲೂ ಕರ್ಮವನ್ನು ಕಾಣಬೇಕು. ಅಂದರೆ ನನಗೆ ಇದೆಯೋ ಇಲ್ವೋ, ನನಗೆ ಏನೇನು ತೋಚ್ತಾ ಹೋಗುತ್ತೋ ಕರ್ಮ, ಆ ಕೆಲಸಗಳನ್ನು ನಾನು ಮಾಡ್ತಾ ಹೋದಾಗ ಎಲ್ಲವನ್ನೂ ಪರಮಾತ್ಮನಿಗೆ ಅರ್ಪಿಸಿ ನಿಷ್ಕಾಮ ಕರ್ಮ ಅಂತ ಹೇಳ್ತೀವಿ. ಅಂದರೆ ನಿಮ್ಮೆಲ್ರಿಗೂ ಗೊತ್ತಿರೋ ಒಂದು ಶ್ಲೋಕ, ಕರ್ಮಣ್ಯವಾಧಿಕಾರಸ್ತೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ನಾನು ಏನೇ ಕರ್ಮ ಮಾಡ್ಕೊಂಡು ಹೋದರೂ ಕೊನೆಗೆ ಅದರ ಪ್ರತಿಫಲವನ್ನು ನಾನು ಅಪೇಕ್ಷಿಸದೆ ಮುಂದೆ ಹೋಗಬೇಕು ಅಂತ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಆದರೆ ಅದು ಹೇಳಕ್ಕೆ ಸುಲಭ ಮೇಡಮ್, ನಾವು ಮಾಡೋಕ್ಕೆ ಕಷ್ಟ ಅಂತ ಅನೇಕರು ಹೇಳ್ತಾರೆ. ಖಂಡಿತ ನಿಜ. ಆದರೆ ಎಲ್ಲವೂ ಏನು ಗೊತ್ತಾ, ಅದನ್ನೂ ಕೃಷ್ಣ ಹೇಳ್ತಾನೆ. ಅರ್ಜುನನಿಗೆ ಗೊಂದಲ ಉಂಟಾದಾಗ ನಾನು ಎಲ್ಲವನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಅಭ್ಯಾಸದಿಂದ ಎಲ್ಲವನ್ನು ಮಾಡಬಹುದು. ನನ್ನ ಜೀವನನೇ ನಾನು ತಿದ್ದುಕೊಳ್ದೆ ಹೋದರೆ ಇನ್ನು ಬೇರೆಯವ್ರ ಜೀವನ ನಾನು ಹೇಗೆ ತಿದ್ದುತ್ತೀನಿ? ಹಾಗೆ ನನ್ನ ಜೀವನದಲ್ಲಿ ನನ್ನ ಅಭ್ಯಾಸ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ 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 ಹೋದಾಗ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ನಾವು ಶಾಲೆಯಲ್ಲಿ ಕೂತಾಗ್ಲೇ 14-15 ವರ್ಷ ಸುಮ್ಮನೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದನ್ನು ಕಲಿತಾ ಹೋಗ್ತೀವಿ. ಆದರೆ ಅದು ಯಾವುದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾನು ಮುಂದೊಂದು ದಿನ ದೊಡ್ಡ ವ್ಯಕ್ತಿ ಆಗೋಕ್ಕೆ 90% ಜನಕ್ಕೆ ಅದು ಸಾಧ್ಯವಾಗಿರಲ್ಲ. ನೀವೇನು ಎಜುಕೇಷನಲ್ಲಿ ಓದ್ತಾ ಹೋಗ್ತಿರೋ ಅದು ನಿನಗೆ ಕೆಲಸ ಕೊಡ್ಬೋದು, ದುಡ್ಡು ಕೊಡ್ಬೋದು. ಆದರೆ ನಿನ್ನ ವ್ಯಕ್ತಿತ್ವ ಬೆಳವಣಿಗೆ ಮಾಡ್ಕೋಬೇಕು ಅಂತಂದಾಗ ನಮ್ಗಳಿಗೆ ಆಧ್ಯಾತ್ಮ ಮಾರ್ಗ ಬಹಳ ಮುಖ್ಯ ಆಗುತ್ತೆ. ಅಲ್ಲಿ ನಾನು ಹೇಗೆ ಕರ್ಮವನ್ನು ನಿಭಾಯಿಸ್ತೀನಿ ನನ್ನ ಜೀವನದಲ್ಲಿ ಅನ್ನೋದು ಬಹಳ ಮುಖ್ಯ. ಇದನ್ನ ಶಾಲೆಯಲ್ಲೂ ಹೇಳ್ಕೊಡಲ್ಲ, ಅನೇಕ ಅಪ್ಪ ಅಮ್ಮಂದರು ಹೇಳ್ಕೊಡಲ್ಲ. ಮಕ್ಕಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಕ್ಸಾಕ್ಟ್ಲಿ ವೆನ್ ವಿ ಆರ್ ಅಟ್ 25 to 40 years ನಿಂತ್ಕೊಂಡಿರ್ತೀವಲ್ಲ, ಪ್ರೈಮ್ ಟೈಮಲ್ಲಿ ಜೀವನದಲ್ಲಿ ದೇವರು ಎಲ್ಲವನ್ನೂ ನಿನಗೆ ಕೊಡ್ತಾ ಹೋಗ್ತಾನೆ. ಅಂದರೆ ಏನ ಕಷ್ಟ, ಟೆಸ್ಟಿಂಗು, ಟೈಮ್ ಲಿಮಿಟ್ ಎಲ್ಲ ಕೊಡ್ತಾ ಹೋಗ್ತಾನೆ. ಏನು, ನೀನು 25ನೇ ವರ್ಷದಿಂದ 40 ವರ್ಷದೊಳಗೆ ಮದುವೆನೂ ಆಗಬೇಕು, ಕೆಲಸಕ್ಕೂ ಸೇರ್ಕೋಬೇಕು, ಅಪ್ಪ ಅಮ್ಮನೂ ನೋಡ್ಕೋಬೇಕು, ಲೈಫಲ್ಲಿ ಸೆಟ್ಲು ಆಗಬೇಕು. ಯಾಕೆ ಇದೇ ಟೈಮಲ್ಲಿ ನಿಮಗೆ ಶುರುವಾಗತ್ತೆ ಅಂತ ಹೇಳಿದ್ರೆ ದಟ್ ಈಸ್ ಯುವರ್ ಪ್ರೈಮ್ ಟೈಮ್. ಆ ಟೈಮಲ್ಲಿ ನೀವು ಅಟ್ ಎ ಟೈಮ್ ಎಲ್ಲ ಕಡೆ ಓಡಬೇಕು. ಅಟ್ ಎ ಟೈಮ್ ಓಡಬೇಕು ಅಂತ ಹೇಳಿದ್ರೆ ನೀವು ಮಲ್ಟಿ ಟಾಸ್ಕಿಂಗನ್ನು ಕಲ್ತಿರಬೇಕು ಮತ್ತು ಮಲ್ಟಿ ಟ್ಯಾಲೆಂಟೆಡ್ ಆಗೂ ಇರಬೇಕು. ಇದನ್ನು ಶಾಲೆಯಲ್ಲಿ ಹೇಳ್ಕೊಟ್ರಲ್ಲ. ಆದರೆ ನಮಗೊಂದು ವಯಸ್ಸಿಗೆ ಬಂದ ತಕ್ಷಣ ನೀವು ಮದುವೆ ಲೇಟಾಗಿ ಮಾಡ್ಕೊಂಡ್ರೂ ಜೀವನ ಲೇಟ್ ಆಗುತ್ತೆ, ಸಂಪಾದನೆ ಲೇಟ್ ಮಾಡ್ಕೊಂಡ್ರೂ ಮಿಕ್ಕಿದ್ದು ಲೇಟ್ ಆಗುತ್ತೆ. ನಾನು ಜವಾಬ್ದಾರಿ ತೊಗೊಳ್ಳಲ್ಲ ಅಂತ ಹೇಳಿದ್ರು ನಮ್ಮ ಜೀವನದಲ್ಲಿ ಎಲ್ಲವೂ ನಿಧಾನಕ್ಕೆ ಸಿಗ್ತಾ ಹೋಗುತ್ತೆ. ಅವಾಗ ಏನು ಮಾಡಬೇಕು? ಕರ್ಮವನ್ನು ನಿಭಾಯಿಸೋದನ್ನು ನನಗೆ ಬೇರೆಯವರೇ ಹೇಳ್ಕೊಡ್ಲಿ ಅಂತ ನಾವು ಕಾಯಬಾರ್ದು. ನನಗದು ಗೊತ್ತೇ ಇಲ್ಲ, ನಾನು ಹೆಂಗೆ ಮಾಡೋದು ಅಂತವೆ. ನಮ್ಗೆ ಹೌದು 10ನೇ ಕ್ಲಾಸ್ ಎಕ್ಸಾಮ್ ಬರೆದು ಗೊತ್ತಿರಲ್ಲ, ಆದರೆ ಆಮೇಲೆ ಹೋಗಿ ಬರೀತೀವಲ್ಲ. ಹಾಗೆ ಪ್ರತಿಯೊಂದೂ ಎಕ್ಸ್ಪೀರಿಯನ್ಸು ನನಗೆ ಹುಟ್ಟುತ್ತಾನೆ ಯಾರೂ ಕೊಟ್ಟಿರಲ್ಲ. ನಾವು ಹೋಗಿ ಇವಾಗ ಮರನ ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂದರೆ ನಾವು ಮುಟ್ಟಿ ಮಾಡ್ಕೋಬೇಕು. ಮದುವೆ ಆಗಿನೂ ಯಾರಿಗೂ ಎಕ್ಸ್ಪೀರಿಯನ್ಸ್ ಇರಲ್ಲ, ಆದರೆ ಆಗ್ತಾರಲ್ಲ. ಸೊ ಎಲ್ಲ ವಿಚಾರಗಳಲ್ಲೂ ಎಕ್ಸ್ಪೀರಿಯನ್ಸನ್ನು ನಾವು ಮಾಡ್ಕೋಬೇಕು, ನಾವು ಕಂಡುಕೋಬೇಕು. ಎಲ್ಲವೂ ನಮ್ಮ ಕಣ್ಮುಂದೆ ಬಿದ್ದಿದೆ. ನಾನು ಹೇಗೆ ನನ್ನ ಕರ್ಮವನ್ನು ನಿಭಾಯಿಸ್ತೀನಿ ಅಂತನ್ನೋದು ಬಹಳ ಮುಖ್ಯ. ಇನ್ನೊಂದು ಮುಖ್ಯವಾಗಿ ತಿಳ್ಕೊಳ್ಳಿ, ನಾವು ಯಾವ ದೇವ್ರನ್ನ ಪೂಜೆ ಮಾಡಿದ್ರೂ ಪರವಾಗಿಲ್ಲ, ಎಲ್ಲ ದೇವರಲ್ಲೂ ಒಂದೇ ಎನರ್ಜಿ ಇರುತ್ತೆ. ಸೊ ಎನರ್ಜಿ ಅದೇ ಇದ್ದಾಗ
ನನ್ನ ಕರ್ಮವನ್ನು ನಾನು ಹೇಗೆ ನಿಭಾಯಿಸ್ತೀನಿ ಅನ್ನೋದ್ರ ಮೇಲೆ ದೇವ್ರು ನನಗೆ ಪ್ರತಿಫಲವನ್ನು ಕೊಡ್ತಾ ಹೋಗ್ತಾನೆ. ಅಂದರೆ ಅದು ಗ್ರಹಗಳಾಗಿರಬಹುದು, ನಕ್ಷತ್ರಗಳಾಗಿರಬಹುದು, ಪರಮಾತ್ಮ ಆಗಿರಬಹುದು, ದೇವರಾಗಿರಬಹುದು. ಅವ್ರು ಸುಮ್ಮನೆ ಬಂದು ನಮ್ಗೆ ಹಿಂಸೆ ಕೊಡೋದಿಲ್ಲ. ನಾವೇ ಮಾಡ್ಕೊಂಡಿದ್ದ ಕರ್ಮಕ್ಕೆ ನಾವೇ ಮುಂದೊಂದು ದಿನ ಅನುಭವಿಸ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಕರ್ಮವನ್ನು ನಮಗೆ ಜ್ಞಾನ ಬರೋಕ್ಕೆ ಶುರುವಾದಾಗಲೇ ಎಚ್ಚೆತ್ತುಕೊಂಡು ನಾವು ಅದ್ರ ಕಡೆಗೆ ಗಮನ ಕೊಟ್ಟು ಅದನ್ನು ನಿಭಾಯಿಸ್ತಾ ಹೋಗಬೇಕು. ಏನೇನು ಕರ್ಮಗಳು? ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಕ್ರಿಯಾಮಾನ ಕರ್ಮ ಅಂತಲೂ ಕರೀತಾರೆ ಆಗಾಮಿ ಕರ್ಮವನ್ನು. ಸೊ ನನಗೆ ಸಂಚಿತ ಕರ್ಮ ಏನು ಗೊತ್ತಾ, ನಾವೆಲ್ಲ ಹುಟ್ಟಕ್ಕೆ ಮುಂಚೆನೇ ಹೋದ ಜನ್ಮದಲ್ಲಿ ನಾವು ಮಾಡಿರುವಂತಹ ಪಾಪಕರ್ಮಗಳು, ಪುಣ್ಯಕರ್ಮಗಳ ಬ್ಯಾಗನ್ನು ತಲೆ ಮೇಲೆ ಹೊತ್ಕೊಂಡು ನಾವು ಬಂದಿರ್ತೀವಿ. ಸೊ ಅದನ್ನಂತೂ ನಾವು ಹೋಗ್ಲಾಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಯಾರ ಮನೇಲಿ ಹುಟ್ಟಬೇಕು ಅನ್ನೋದು ಕೂಡ ಫಿಕ್ಸ್ ಆಗಿಬಿಟ್ಟಿರುತ್ತೆ. ನಾನು ಇನ್ನೊಬ್ಬರ ಮನೆಯಲ್ಲಿ ಹುಟ್ಟಬೇಕಿತ್ತು, ದೊಡ್ಡ ವ್ಯಕ್ತಿ ಮನೇಲಿ ಹುಟ್ಟಬೇಕಿತ್ತು, ಅವೆಲ್ಲ ಆಗೋದೇ ಇಲ್ಲ. ನಾನು ಹೋದ ಜನ್ಮದಲ್ಲಿ ಏನು ಕರ್ಮ ಮಾಡಿರ್ತೀನೋ ಆ ಕರ್ಮಾನುಸಾರವಾಗಿ ನಾನು ಈ ಜನ್ಮದಲ್ಲಿ ಒಂದು ಮನೆಯಲ್ಲಿ ಜನ್ಮವನ್ನು ತಗೊಂಡಿರ್ತೀನಿ. ಅದಾದಮೇಲೆ ನಾನು ಹೇಗೆ ನಿಭಾಯಿಸಬೇಕು ಆ ಕರ್ಮವನ್ನು, ಅದಾದಮೇಲೆ ಸಂಚಿತ ಕರ್ಮವನ್ನು ಹೋಗ್ಲಾಡಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಂದಾಗ ಪ್ರಾರಬ್ಧ ಕರ್ಮ ನನ್ನ ಮುಂದೆ ಕಣ್ಣು ಮುಂದೆ ನಿಂತ್ಕೊಳ್ಳುತ್ತೆ. ನೀವೆಲ್ಲ ಗಮನಿಸಿರಬಹುದು, ಎಷ್ಟೋ ಜನ ನಿಮಗೆ ಚಿಕ್ಕ ವಯಸ್ಸಿನಲ್ಲಿ ಸಿಗದೇ ಇರೋರು ನಿಮಗೆ 25ನೇ ವರ್ಷದಲ್ಲಿ ಸಿಕ್ಕಿರಬಹುದು, 30ನೇ ವರ್ಷದಲ್ಲಿ ಒಬ್ಬರು ಸಿಕ್ಕಿರಬಹುದು, 40ನೇ ವರ್ಷದಲ್ಲಿ ಒಬ್ಬರು ಸಿಕ್ಕಿರಬಹುದು, ಅಥವಾ ಜೀವನದಲ್ಲಿ ಅನೇಕ ಕಷ್ಟಗಳು ಅಟ್ ಅ ಟೈಮ್ ನಿಮಗೆ ಬರಬಹುದು. ಆಮೇಲೆ ನಿಮ್ಮ ಶತ್ರುಗಳಾಗಿ ನಿಮ್ಮ ಕಣ್ಣು ಮುಂದೆ ಅನೇಕರು ಬಂದು ನಿಮ್ಮ ಹತ್ರ ಇರೋದೆಲ್ಲ ಕಿತ್ಕೊಂಡು ಓಡಿ ಹೋಗ್ಬೋದು. ನಿಮ್ಮ ಜೊತೆ ಒಳ್ಳೆಯವರಾಗೇ ಇದ್ದುಕೊಂಡು ಮುಂದೊಂದು ದಿನ ಅವರೇ ಶತ್ರುಗಳಾಗಬಹುದು. ಸೊ ಹೇಗೆ ಬೇಕಾದ್ರೂ ಆಗೋಕ್ಕೆ ಸಾಧ್ಯ ಇದೆ, ಸಂಬಂಧಗಳಲ್ಲೇ ಆಗೋಕ್ಕೆ ಸಾಧ್ಯ ಇದೆ. ನೀವೆಲ್ಲರೂ ಅದನ್ನು ಗಮನಿಸಿರ್ತೀರ. ಹೊರಗಡೆ ವ್ಯಕ್ತಿ ಬರೋ ಅವಶ್ಯಕತೆ ಇಲ್ಲ. ನಿಮ್ಮ ಕುಟುಂಬದಲ್ಲೇ ಇವತ್ತು ಒಳ್ಳೆಯವರಾಗಿರೋರು ಇನ್ನೊಂದು 5 ವರ್ಷಕ್ಕೆ ಕೆಟ್ಟವರಾಗಿ ತಿರುಗ್ಕೋಬಹುದು. ಅದು ನಮ್ಮ ಪ್ರಾರಬ್ಧ ಕರ್ಮ ನಮ್ಮ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಆವಾಗ ನಾವು ಬುದ್ಧಿವಂತರಾಗಿ ನಮ್ಮ ಜ್ಞಾನವನ್ನು ಉಪಯೋಗಿಸಿ